ಹಲೋ, ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದು, ನಾನು ಡೆಲ್ಲಿಯಿಂದ ವಾಪಸ್ ಬಂದೆ. ಮತ್ತೆ ಒಂದು ದೊಡ್ಡ ಟೌನಲ್ಲಿ ನಾನು ಎಲ್ಲ ಇಂಟೀರಿಯರ್ ಸೆಟಪ್ ಮತ್ತು ಈಕ್ವಿಪ್ಮೆಂಟ್ ಸೆಟಪ್ ಎಲ್ಲ ಮಾಡಾದ್ಮೇಲೆ ನನಗೆ ಪ್ರಾಜೆಕ್ಟ್ಗೆ ನಾನು ಏನು ಮಾಡಿದೆ ಅನ್ನೋದನ್ನು ನಾನು ಹೇಳ್ಬೇಕಾಗಿತ್ತು. ಸೊ ನಾನು ಈ ವಿಡಿಯೋದಿಂದ ಆ ಪ್ರಾಜೆಕ್ಟ್ ಇಲ್ವಾ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು NIF. ನಾನು OSP ಇಂಟರ್ನ್ಯಾಷನಲ್ಲು ಮತ್ತು OSP ಡೊಮೆಸ್ಟಿಕ್ಕು ನಾನು ಅಪ್ಲೈ ಮಾಡಿದ್ದೆ, ಅದು ಬಂತು. OSP ಅಂದರೆ ಅದರ್ ಸರ್ವಿಸ್ ಪ್ರೊವೈಡರ್ಸ್ ಇಂಟರ್ನ್ಯಾಷನಲ್ ಮತ್ತು ಅದರ್ ಸರ್ವಿಸ್ ಪ್ರೊವೈಡರ್ಸ್ ಡೊಮೆಸ್ಟಿಕ್. ಸೊ ಇದು ಬಂದು ನಮ್ಮ ಕಾಲ್ ಸೆಂಟರ್ಗೆ ಒಂದು ಲೈಸೆನ್ಸ್ ಥರ, ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಲೈಸೆನ್ಸ್ ಥರ. ಇದು ಲೀಗಲ್ ಡಾಕ್ಯುಮೆಂಟ್. ಸೊ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು, BPO ಅಂದರೆ ಏನು, ಕಾಲ್ ಸೆಂಟರ್ ಅಂದರೆ ಏನು ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ. BPO ಅಂದ್ರೂ ಕಾಲ್ ಸೆಂಟರ್ ಅಂದ್ರೂ ಒಂದೇನೆ. ಅಂದರೆ BPO ಅಂದರೆ BPOದಲ್ಲಿ ನಮಗೆ ವಾಯ್ಸು ಮತ್ತು ನಾನ್ ವಾಯ್ಸ್ ಬರುತ್ತೆ. ಕಾಲ್ ಸೆಂಟರ್ ಅಂದರೆ ಬರೀ ವಾಯ್ಸ್ ಬರುತ್ತೆ, ವಾಯ್ಸ್ ಬರುತ್ತೆ. ಈ ಕಾಲ್ ಸೆಂಟ್ರಲ್ಲಿ ನಾನ್ ವಾಯ್ಸ್ ಬರುತ್ತೆ, ಬಟ್ ಇದು ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳಿದ್ರೆ ಅದಾದಮೇಲೆ ಎಲ್ಲ ರೆಡಿ ಆಗಿದೆ. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ, ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ. ಆಫೀಸ್ ಎಲ್ಲ ಸೆಟಪ್ ಎಲ್ಲ ರೆಡಿ ಆಗಿದೆ. ನನಗೆ ಪ್ರಾಜೆಕ್ಟ್ ಬೇಕು, ನನಗೆ ರೆಂಟ್ ಕಟ್ಟಬೇಕು ಅನ್ನೋ ಟೆನ್ಷನ್ ಏನಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ನಾನು ಇದನ್ನು ಮಾಡಿದ್ದೆ, ಲೀಸ್ಗೆ ಹಾಕೊಂಡಿದ್ದೆ. ಸೊ ನಾನು ಏನು ಮಾಡಿದೆ, ಏನು ಮಾಡೋದು, ನಾನು ಡೈಲಿ ಆಫೀಸ್ಗೆ ಬರ್ತಾಯಿದ್ದೆ. ಆಮೇಲೆ ಇದೇ ಥರ ಥಿಂಕ್ ಮಾಡ್ತಾನೆ ಇದ್ದೆ, ಏನು ಹಿಂಗಾಗೋಯ್ತಲ್ಲ, ಆಗಲಿಲ್ಲ. ನಾನು ಡೆಲ್ಲಿ ಅವ್ರನ್ನ ನಂಬ್ಕೊಂಡು ಮಾಡೋಣ ಅಂತ ಕೈ ಹಾಕಿದ್ದಾನೆ. ಅವ್ರು ಬೇರೆ ಕೈ ಕೊಟ್ಬಿಟ್ರಲ್ಲಿ ಏನು ಮಾಡೋಣ ಅಂತ ನನಗೆ ಅನಿಸಲಿಲ್ಲ. ಅದ್ರ ಮಧ್ಯೆ ನಾನೇನು ಮಾಡಿದೆ, ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸೇ ನಾನು ಅಡ್ವರ್ಟೈಸ್ಗಳೆಲ್ಲ ನಾನೇ ಎಲ್ಲ ನೋಡ್ಕೊತಾ ಇದ್ದಿದ್ದು, ಬ್ಯಾಕ್ ಎಂಡ್ ವರ್ಕ್ ಎಲ್ಲ ನಾನೇ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಒಂದು ಅಡ್ವರ್ಟೈಸ್ ಕೊಟ್ಟಿದ್ದೆ. ಅದೇ ಥರ ಇದಕ್ಕೂ ಒಂದು ಅಡ್ವರ್ಟೈಸ್ ಕೊಟ್ಟಿದ್ದೆ. ಅದು ಬಂದು ಜಸ್ಟ್ ಡಯಲ್ ಅಂತ. ಆವಾಗ ತುಂಬ ಪಾಪ್ಯುಲರ್ ಆಗಿದೆ, ಈಗಲೂ ಇದೆ, ಬಟ್ ಗೂಗಲೆಲ್ಲ ಅದು ಅಕ್ವೈರ್ ಆಗೋಗಿದೆ. ಸೊ ಅದರಿಂದ ಅಷ್ಟೇನಿಲ್ಲ ಇಂಪ್ಯಾಕ್ಟ್, ಬಟ್ ಆವಾಗ ತುಂಬ ಇಂಪ್ಯಾಕ್ಟ್ ಇದೆ. ಆವಾಗ ನಮಗೆ ಜಸ್ಟ್ ಡಯಲಲ್ಲಿ ಎಲ್ಲರೂ ನೋಡ್ತಾ ಇದ್ರು. ಸೊ ನಾನು ಜಸ್ಟ್ ಡಯಲಲ್ಲಿ ನಾನು ಅಡ್ವರ್ಟೈಸ್ ಕೊಟ್ಬಿಟ್ಟು ಸುಮ್ಮನಾಗಿದ್ದೆ. ಅದು ಏನು ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ. ನಾನು ಡೈಲಿ ಆಫೀಸ್ ಹೋಗೋದು, ಆಫೀಸ್ ಫರ್ನಿಚರ್ಸ್ ನೋಡೋದು, ಕ್ಯಾಬಿನ್ಗಳು ನೋಡೋದು, ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋದು, ಕ್ಯಾಬಿನಲ್ಲಿ ಕುತ್ಕೊಳ್ಳೋದು, ಮತ್ತು ವಾಪಸ್ಸು ಮನೆಗೆ ಬರೋದು. ಇದೇ ಆಗ್ತಾಯಿತ್ತು, ಇದೇ ಬೇಜಾರಾಗ್ತಾಯಿತ್ತು. ಅಂದರೆ ಆವಾಗ ನಾನು ಇನ್ನೂ ಆತನೇ ಕಾಲೇಜ್ ಮುಗಿಸ್ಕೊಂಡಿದ್ದೆ. ನನಗೆ ಯಾವ ಕಮಿಟ್ಮೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ, ಇನ್ನು ಮದುವೆನೂ ಆಗಿರಲಿಲ್ಲ. ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದು, ಸೊ ನಾನು ಆರಾಮಾಗಿದ್ದೆ, ನನಗೆ ಯಾವ ಪ್ರೆಷರು ಇರಲಿಲ್ಲ. ಅದಾದಮೇಲೆ ಏನಾಯಿತು, ನಾನು ಈಕ್ವಿಪ್ಮೆಂಟ್ಗೆ ನಾನು ಎಲ್ಲನೂ ಅಡ್ವಾನ್ಸ್ಗಳು ಕೊಟ್ಟಿದ್ದೆ. ಆ ಒಂದು ವೆಂಡರು ನನಗೆ ಕೇಳಿದರು, ನೀವೇನು ಮಾಡೋದು ಅಂದಾಗ, ಈ ಥರ ನಮ್ಮದು ಬಿಸ್ನೆಸ್ಸು ಈ ಥರ ಇದೆ ಅಂತ ಹೇಳಿದಾಗ, ಆ ವೆಂಡರ್ ಬಂದು, ಇವಾಗ ಮಾಡ್ತಾ ಇದ್ದೀರ ನೀವು ಯಾವುದಾದ್ರು ಅಂದಾಗ, ಇಲ್ಲ ನಾನು ಯಾವುದು ಮಾಡ್ತಿಲ್ಲ ಅಂತ ಹೇಳಿದೆ. ಆವಾಗ ಅವರು ಈ ಥರ ನಮಗೆ ರಿಲಯನ್ಸ್ ಕಮ್ಯುನಿಕೇಷನ್ ಅಂತ, ಇವಾಗ ರಿಲಯನ್ಸ್ ಜಿಯೋ ಅಲ್ಲ, ರಿಲಯನ್ಸ್ ಕಮ್ಯುನಿಕೇಷನ್ ಅಂತ ಅವ್ರದ್ದು ಔಟ್ಬೌಂಡ್ ಸರ್ವಿಸ್ ಇದೆ, ಮಾಡ್ತೀರಾ? ನಮಗೆ ಆವಾಗ ಏನೂ ಇಲ್ಲದೆ ಇದ್ದಾಗ, ಇವಾಗ ಏನೋ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂದರೆ, ಅದರಲ್ಲೂ ರಿಲಯನ್ಸ್ ಕಮ್ಯುನಿಕೇಷನ್ ಅಂದರೆ ಆವಾಗ ತುಂಬ ದೊಡ್ಡ ಹೆಸರು. ಇವಾಗ ಅದಿಲ್ಲ, ಮಾಡ್ತೀವಿ ಅಂದೆ. ಅದರಲ್ಲಿ ಏರ್ಟೆಲ್ಲು ಇತ್ತು ಔಟ್ಬೌಂಡ್ ಸರ್ವಿಸ್. ಸೊ ಮಾಡ್ತೀನಿ ಅಂದೆ. ಅವ್ರಿಗೇನು ಕರೆಕ್ಟಾಗಿ ಕೆಲಸ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಕ್ವಾಲಿಟಿ ಇರಬೇಕು. ಸರಿ ಅಂತ ನಾವೇನು ಮಾಡಿದೆ, ನಾವೆಲ್ಲ ಮೀಟಿಂಗ್ ಸೆಟಪ್ ಮಾಡಿದ್ವಿ ಬೆಂಗಳೂರು ಬ್ರಿಗೇಡ್ ರೋಡಲ್ಲಿ. ಅವ್ರ ಆಫೀಸ್ ರಿಲಯನ್ಸ್ ಕಮ್ಯುನಿಕೇಷನ್, ರಿಲಯನ್ಸ್ ಜಿಯೋ ಅಲ್ಲ, ರಿಲಯನ್ಸ್ ಕಮ್ಯುನಿಕೇಷನ್. ಹೋದ್ವಿ, ಎಲ್ಲ ಮಾತಾಡಿದ್ವಿ, ಮೀಟಿಂಗ್ ಎಲ್ಲ ಆಯಿತು. ಮೀಟಿಂಗ್ ಎಲ್ಲ ಆದಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಆಯಿತು. ನನ್ನ ಫಸ್ಟ್ ಪ್ರಾಜೆಕ್ಟ್ ರಿಲಯನ್ಸ್ ಕಮ್ಯುನಿಕೇಷನ್ ಔಟ್ಬೌಂಡ್ ಬಂದಾದಮೇಲೆ ನಾನು ಹೈರ್ ಮಾಡಿದೆ. ನನಗೆ ಅಟ್ಲೀಸ್ಟ್ 10 ಮೆಂಬರ್ಸ್ ಆದರೂ ಬೇಕಾಗುತ್ತೆ ಈ ಪ್ರಾಜೆಕ್ಟಿಗೆ. ನಾನು ಅಡ್ವರ್ಟೈಸ್ ಕೊಟ್ಟಿದ್ದೆ ಹೈರ್ ಮಾಡೋಕ್ಕೆ. ಸೊ ಬಂದರು, ಎಲ್ಲರೂ ಹೈರ್ ಮಾಡಿದೆ. 10 ಮೆಂಬರ್ಸು ಹೈರ್ ಮಾಡಿ ನಾನು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದೆ. ಅಲ್ಲಿಗೆ ರಿಲಯನ್ಸ್ ಕಮ್ಯುನಿಕೇಷನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಆರಾಮಾಗಿ ಹೋಗ್ತಾ ಇತ್ತು. 2 ತಿಂಗಳಾಯಿತು, 3 ತಿಂಗಳಾದಮೇಲೆ 4ನೇ ತಿಂಗಳಾಯಿತು. 4ನೇ ತಿಂಗಳು ಆಗ್ತಾ ಆಯಿತು. ಅದರಲ್ಲಿ ರಿಲಯನ್ಸ್ ಕಮ್ಯುನಿಕೇಷನ್ ಅವರು ಪೇಮೆಂಟು ಮೆಥಡ್ ಹೆಂಗೆ ಅಂದರೆ, 3 ತಿಂಗಳಾದಮೇಲೆ ನಿಮಗೆ ಫಸ್ಟ್ ಮಂತದ್ದು ಪೇಮೆಂಟ್ ಮಾಡಿ, ಅಲ್ಲಿ ತನಕ ನಾನು ಇಲ್ಲಿ ಹೈರ್ ಮಾಡಿದವ್ರಿಗೆ ಸ್ಯಾಲ್ರಿ ಕೊಡಬೇಕು, ನಮಗೆ UPF ಬಿಲ್ಲು ಅಥವಾ ಕರೆಂಟ್ ಬಿಲ್ಲು, ಬೇರೆ ಬಿಲ್ ಬಂದರೆ ಅದೆಲ್ಲ ನಾನು 3 ತಿಂಗಳಾಯಿತು. ಅವರು ಪೇಮೆಂಟ್ ಮಾಡೋ ದಿನ ಬಂತು. ಪೇಮೆಂಟ್ ಮಾಡಿದ್ರಾ ಇಲ್ವಾ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನಮಸ್ಕಾರ.